ಓಂ ಈಶ್ವರಾಯ ನಮಃ. ಇದು ಈ ಅನುಶಾಸನ ಪರ್ವದ 283ನೇ ಭಾಗ. ಈಶ್ವರ ಅನ್ನುವ ಶಬ್ದದ ಅರ್ಥವನ್ನು ವಿವರಿಸುವಂತಹ ಒಂದು ವೇದ ಮಂತ್ರ, ಬೃಹತಿ ಸಹಸ್ರ ಮಂತ್ರ. ಅದಕ್ಕೆ ರಘುನಾಥ ತೀರ್ಥರು ಮಾಡಿದಂಥ ವ್ಯಾಖ್ಯಾನ ಮತ್ತು ಅದಕ್ಕೆ ನಾನು ಹೇಳಿದಂಥ ಅರ್ಥ, ಇದೆಲ್ಲವನ್ನು ಕೂಡ ಈ ಹಿಂದೆ ನಾವು ನೋಡಿದ್ದೇವೆ. ಈ ಹಿಂದಿನ ಭಾಗದಲ್ಲಿ, ಇವತ್ತಿನ ಈ ಭಾಗದಲ್ಲಿ ಚಿಕ್ಕೋಡಿ ಭಗವಂತರಾಯರು ಆ ಶಬ್ದಕ್ಕೆ ಏನು ಅರ್ಥವನ್ನು ಹೇಳ್ತಾರೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಮತ್ತೆ ಅವರು ಈ ಈಶ್ವರ ಅನ್ನುವ ನಾಮದ ಹಿನ್ನೆಲೆಯಾಗಿ ಯಾವ ಬೃಹತಿ ಸಹಸ್ರ ಮಂತ್ರವನ್ನು ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನಾವೀಗ ಗಮನಿಸಬೇಕಾಗಿದೆ. ಈ ಬೃಹತಿ ಸಹಸ್ರ ಮಂತ್ರಗಳಲ್ಲಿ ದಿವೇ ದಿವೇ ಸೂರ್ಯೋ ದರ್ಶತೋಭೂತ್ ಪತಿಂಬೋ ಅಜ್ಞಾನಾಂ ಅಂತ ಹೀಗೊಂದು ಮಂತ್ರ ಇದೆ. ಅದನ್ನು ಗಮನಿಸಿ. ಈ ಒಂದು ಮಂತ್ರ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಸ್ವಯಂಭೂಹು ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟದ್ದು. ಅದನ್ನು ನಾವಿನ್ನು ಮುಂದೆ ನೋಡಬೇಕಾಗಿದೆ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ದಿವೇ ದಿವೇ ದರ್ಶತೋಭೂತ್ ಪತಿಂಬೋ ಅಜ್ಞಾನಾಂ ವಿಸದ್ಮಾನ್ ಯುರ್ವಿಯಾ ಸುಕ್ರತುರ್ಧಾತ್ ಧೇನೂನಾ ಮಿಶುದ್ಧಿಸಿ, ಇಷ್ಟು ಮಂತ್ರ ಸ್ವಯಂಭೂಹು ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟದ್ದು. ಅಧಾಮನ್ಯೇ ಬೃಹದ ಸೂರ್ಯಮಸ್ಯ ನದಂಬಬೋಧತೀನಾಂ ಯಾನಿ ದಧಾರ ನಕಿನಾ ಮಿನಾತಿ ನದಯ್ಯೋ ಯುವತೀನಾಂ ಅನ್ನುವಂಥ ಮಂತ್ರ ಈಶ್ವರ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟದ್ದು. ಇದು ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಅದನ್ನು ಅನುಸರಿಸಿ ವ್ಯಾಖ್ಯಾನ ಮಾಡಿ ಆ ಒಂದು ವೇದ ಮಂತ್ರಕ್ಕೆ ನನ್ನ ಅರ್ಥವನ್ನು ಕೂಡ ನಾನು ಹೇಳಿದ್ದೆ. ಈ ಭಗವಂತರಾಯರ ವ್ಯಾಖ್ಯಾನದಲ್ಲಿ ದಿವೇ ದಿವೇ ಸೂರ್ಯೋ ದರ್ಶ ಅನ್ನುವವರೆಗೆ, ದಿವೇ ದಿವೇ ಸೂರ್ಯೋ ದರ್ಶತ್ತೋ ಅಲ್ಲ, ದರ್ಶ ಅನ್ನುವವರೆಗೆ, ಇದನ್ನು ಗಮನಿಸಬೇಕೆಲ್ಲರೂ ಕೂಡ. ಪುಸ್ತಕವನ್ನು ನೀವು ಗಮನಿಸುವವರು ಈ ಎಲ್ಲ ಮಂತ್ರಗಳನ್ನು ಗಮನಿಸಿ ನೋಡಬೇಕು. ದಿವೇ ದಿವೇ ಸೂರ್ಯೋ ದರ್ಶ ಅನ್ನುವವರೆಗೆ ಅದೆಷ್ಟು ಕೂಡ ಪ್ರಭು ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದು ಭಗವಂತರಾಯರ ವ್ಯಾಖ್ಯಾನದಲ್ಲಿ. ರ್ಯಮಸ್ಯ ನದಂಬಬೋಧತೀನಾಂ ಯಾನಿ ದಧಾರ ನಕಿರಾಮಿನಾತಿ ನದಯ್ಯೋ ಯುವತೀನೋಂ ದಿವೇ ದಿವೇ ಸೂರ್ಯೋ ದರ್ಶ, ಇದಿಷ್ಟು ಪ್ರಭು ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದು ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಅಲ್ಲಿ ಅಸೂರ್ಯ ಅಂತೇನು ಶಬ್ದ ಇದೆಯಲ್ಲ ಹಿಂದಿನ ಮಂತ್ರದಲ್ಲಿ, ಈ ತತ್ವಸಾರ ವ್ಯಾಖ್ಯಾನದಲ್ಲಿ 37ನೇ ಮಂತ್ರವನ್ನು ಗಮನಿಸಿ. ಅಧಾಮನ್ಯೇ ಬೃಹದ ಸೂರ್ಯಮಸ್ಯ ಅಂತ ಹೇಳಿ, ಅಲ್ಲಿ ಆ ಬೃಹದ ಸೂರ್ಯ ಅನ್ನುವಲ್ಲಿ ಬೃಹತ್ ಅಸೂರ್ಯ ಹೀಗೆ ಎರಡು ಶಬ್ದಗಳಿವೆ. ಬೃಹದಸು ಅನ್ನುವವರೆಗೆ ಪ್ರಭವ ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದು ಭಗವಂತರಾಯರ ವ್ಯಾಖ್ಯಾನ. ಮುಂದೆ ಸು ಆದ್ಮೇಲೆ ರಿಯ ಅಂತಿದೆ. ಯಾಕೆ ರದ ಒಂದು ಒತ್ತಿದೆ. ಆ ಒತ್ತಿನಿಂದ ಆರಂಭಿಸಿ, ಒತ್ತುಳ್ಳ ಆ ಯಕಾರದಿಂದ ಆರಂಭಿಸಿ ರ್ಯಮಸ್ಯ ನದಂಬಬೋಧತೀನಾಂ ಯಾನಿ ದಧಾರ ನಕಿರಾಮಿನಾತಿ ನದಯ್ಯೋ ಯುವತೀನೋಂ ದಿವೇ ದಿವೇ ಸೂರ್ಯೋ ದರ್ಶ, ಇದಿಷ್ಟು ಕೂಡ ಪ್ರಭು ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದು. ಇದನ್ನ ಮತ್ತೊಂದು ಬಾರಿ ಗಮನಿಸಬೇಕು. ಪೃಥಿವ್ಯಾಹ ಪತಿಂಬೋ ಅಜ್ಞಾನಾಂ ಅರ್ಧಮಿದಸ್ಯ ಪ್ರತಿರೋಧಸಿ ಉಭೇ ಧೇನೂನಾ ಮಿಶುದ್ಧಿಸಿ ಅಧಾಮನ್ಯೇ ಬೃಹದಸು, ಇದಿಷ್ಟು ಕೂಡ ಪ್ರಭವ ಅನ್ನುವ ನಾಮದ ವ್ಯಾಖ್ಯಾನ ರೂಪವಾದಂತಹ ಬೃಹತಿ ಸಹಸ್ರ ಮಂತ್ರ ಭಗವಂತರಾಯರ ಅಭಿಪ್ರಾಯದಲ್ಲಿ. ಮುಂದೆ ನಾವೀಗ ನೋಡ್ತಾ ಇರುವಂಥದ್ದೆಲ್ಲವೂ ಕೂಡ ಭಗವಂತರಾಯರ ಅಭಿಪ್ರಾಯದಲ್ಲಿ ರ್ಯಮಸ್ಯ ನದಂಬಬೋಧತೀನಾಂ ಯಾನಿ ದಾಧಾರ ನಕಿಲಾಮಿನಾತಿ ನದಯ್ಯೋ ಯುವತೀನೋಂ ದಿವೇ ದಿವೇ ಸೂರ್ಯೋ ದರ್ಶ, ಇದಿಷ್ಟು ಕೂಡ ಪ್ರಭು ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದು.
ಹೀಗೆ ಪ್ರಭವ ಮತ್ತೆ ಪ್ರಭು ಇವೆರಡೂ ನಾಮಕ್ಕೆ ಸಂಬಂಧಪಟ್ಟಂತಹ ಆ ಎರಡು ವೇದ ಮಂತ್ರಗಳನ್ನು ನಾವು ನೋಡಿದ್ವಿ. ಅವಕ್ಕೆ ಏನು ಅರ್ಥಗಳು? ಅರ್ಥ ಈ ಭಗವಂತರಾಯರ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರ ಅರ್ಥಕ್ಕಿಂತ ಬಹಳ ವ್ಯತಿರಿಕ್ತವಾಗಿಯೂ ಇರೋದಿಲ್ಲ. ಅರ್ಥ ಹೆಚ್ಚು ಕಡಿಮೆ ಒಂದೇ ಇರ್ತದೆ. ಆದರೆ ಆ ಬೃಹತಿ ಮಂತ್ರವನ್ನು ಎಡಿಟ್ ಮಾಡಿದ ರೀತಿ, 36 ಅಕ್ಷರಗಳಿಗೆ ಒಂದು ಬೃಹತಿ ಮಂತ್ರ ಎಡಿಟೆಡ್ ಆಗಬೇಕು, ವಿಹೃತ ಸಂಪಾದಿತ ಆಗಬೇಕು. ಅದನ್ನು ಸಂಪಾದನೆ ಮಾಡುವ ರೀತಿ ಮಾತ್ರ ಬೇರೆ ಇರ್ತದೆ. ಹಾಗಾಗಿ ಪ್ರಭವ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೊಂದು ಮಂತ್ರ ಆಗಿದೆ, ಭಗವಂತರಾಯರ ಮಂತ್ರ. ಪೃಥಿವ್ಯಾಹ ಪತಿಂಬೋ ಅಜ್ಞಾನಾಂ ಅರ್ಧಮಿದಸ್ಯ ಪ್ರತಿರೋಧಸಿ ಉಭೇ ಧೇನೂನಾಮಿಷುದ್ಧಸಿ ಅಧಾಮನ್ಯೇ ಬೃಹದಸು. ಇದಿಷ್ಟು ಪ್ರಭವ ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದು. ರ್ಯಮಸ್ಯ ನದಂಬವೋದತೀನಾಂ ಯಾನಿ ದಧಾರ ನಕಿರಾಮಿನಾತೆ. ನಕಿರಾಮಿ ನಾತಿ ನದಂಯೋ ಯುವತೀನೋಂ ದಿವೇ ದಿವೇ ಸೂರ್ಯೋ ದರ್ಶ ಅನ್ನುವುದು ಪ್ರಭು ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದು ಭಗವಂತರಾಯರ ವ್ಯಾಖ್ಯಾನದಲ್ಲಿ. ತೋಭೂತ್ ಪತಿಂಬೋ ಅಜ್ಞಾನಾಂ ವಿಸದ್ಮನ್ಯುರ್ವಿಯಾ ಸುಕ್ರತುರ್ಧಾತ್ ಧೇನೂನಾಂ ವಿಶುದ್ಧ ಸೋಂ ಅದ್ಯಾಚಿನ್ನೋ ಚಿದಪೋ ನದೀನಾಂ. ಇದಿಷ್ಟು ಕೂಡ ಇವತ್ತಿನ ನಾಮ ನಾವು ನೋಡಬೇಕಾಗಿರುವಂಥದ್ದು. ಈಶ್ವರ ಅನ್ನೋ ನಾಮದ ವ್ಯಾಖ್ಯಾನ ರೂಪವಾಗಿರುವಂತಹ ಒಂದು ಮಂತ್ರ. ಹಿಂದೆ ಹೇಳಿದಂತೆ ದರ್ಶ ಅನ್ನೋದು ಹಿಂದಿನ ಮಂತ್ರದಲ್ಲಿ ಹೋಗಿದೆ. ದರ್ಶತ ಅಂತ ಒಂದು ಶಬ್ದ ಮೂಲ ವೇದದಲ್ಲಿ. ಬಳಿತ್ಥಾ ಸೂಕ್ತದಲ್ಲಿ ಕೂಡ ಧಾಯಿ ದರ್ಶತಂ ಅಂತ, ಧಾಯಿ ದರ್ಶತಂ ಅಂತ ಒಂದು ಶಬ್ದ ಬಂದಿರೋದು ನಮಗೆಲ್ಲ ಗೊತ್ತಿದೆ. ಆ ದರ್ಶತ ಅನ್ನುವ ಒಂದು ಶಬ್ದ, ಅದರಲ್ಲಿ 2 ಅಕ್ಷರಗಳು ಹಿಂದಿನ ಮಂತ್ರಕ್ಕೆ ಹೋಗಿವೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಮುಂದಿನ ತೋ ಅನ್ನುವ ಶಬ್ದ ಮಾತ್ರ, ದರ್ಶ ಅನ್ನುವ ಶಬ್ದ 2 ಅಕ್ಷರಗಳು ಹಿಂದಿನ ಮಂತ್ರಕ್ಕೆ, ಪ್ರಭು ಅನ್ನುವ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಹೋಗಿಬಿಟ್ಟಿವೆ. ತೋ ಅನ್ನುವುದು ಈಶ್ವರ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಮುಂದುವಳೆದಿದೆ. ಇದಿಷ್ಟು ಈಶ್ವರ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳುವಂತಹ ಮಂತ್ರ. ತೋಭೂತ್ ಅಲ್ಲಿಂದ ಹಿಡಿದು ನದೀನಾಂ ಅನ್ನುವವರೆಗೆ ಇದಿಷ್ಟು ಕೂಡ ಈಶ್ವರ ಅನ್ನೋ ನಾಮದ ವಿವರಣೆ ಅಂತ ಅವರು ಹೇಳ್ತಾರೆ. ಅತ್ರ ಈಶ್ವರ ಮೂರ್ತಿ. ಈಶ ಅಂದ್ರೆ ವಾಯು. ಆ ವಾಯುವಿನಿಗಿಂತ ವರ ಶ್ರೇಷ್ಠನಾದವನು ಅಂತ ಅರ್ಥ. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಈಶ್ವರ ಆದಂತಹ ಬ್ರಹ್ಮರುದ್ರಾದಿ ಎಲ್ಲರಿಗಿಂತಲೂ ಈತ ಶ್ರೇಷ್ಠ ಅಂತ ಅರ್ಥವನ್ನು ನಾವು ನೋಡಿದ್ದೇವೆ. ಮತ್ತೆ ಈಷ್ಟೇ ಸದ್ಮ ನದಿ ಜಲಾದೀನಾಮಿತಿವಾ, ನದಿಯ ನೀರು, ಸಮುದ್ರದ ನೀರು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತ ಒಂದು ಸದ್ಮ ಅಂದ್ರೆ ಲೋಕ ಅಥವಾ ಅವುಗಳ ಸ್ಥಾನ, ನದಿಯ ನೀರು ಎಲ್ಲಿರ್ತದೆ, ಸಮುದ್ರದ ನೀರು ಎಲ್ಲಿರ್ತದೆ, ಆಯಾ ಸ್ಥಾನಗಳನ್ನು ಈತ ನಿಯಂತ್ರಿಸ್ತಾನೆ ಅಂತ ಹಾಗರ್ಥವನ್ನು ಕೂಡ ಹೇಳ್ತಾರೆ. ಐಶ್ವರ್ಯಾದಿ ಗುಣವುಳ್ಳವನಾದ್ರಿಂದಲೂ ಕೂಡ ಐಶ್ವರ್ಯಾದಿ ಗುಣೈಹಿ ವರಹ ಶ್ರೇಷ್ಠ. ಐಶ್ವರ್ಯಾದಿ ಗುಣಗಳ ಮೂಲಕ ಈತ ಶ್ರೇಷ್ಠನಾಗಿದ್ದಾನೆ. ಐಶ್ವರ್ಯಾದಿ ಗುಣಗಳು ಯಾವುದು ಅಂತನ್ನೋದನ್ನು ನಾವು ಹಿಂದೆ ನೋಡಿದ್ದೇವೆ. ಐಶ್ವರ್ಯಸ್ಯ ಸಮಗ್ರಸ್ಯ ಈ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗೈತೀರ್ಣ ಅಂತ ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಈ ಎಲ್ಲ ಗುಣಗಳ ಮೂಲಕ ಆತ ಶ್ರೇಷ್ಠನಾಗಿದ್ದಾನೆ ಅಂತ ಅದರ ಅರ್ಥ ಆಗ್ತದೆ. ಈ ಈಶ್ವರ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ನಾವು ಇಷ್ಟನ್ನು ನೋಡಿದ್ವಲ್ಲ, ಇದರ ಈ ಮಂತ್ರ ಇದೆಯಲ್ಲ, ತೋಭೂತ್ ಪತಿಂಬೋ ಅಜ್ಞಾನಾಂ ವಿಸದ್ಮನ್ ಯುರ್ವಿಯಾ ಸುಕ್ರತುರ್ಧಾತ್ ಧೇನೂನಾಂ ವಿಶುದ್ಧ ಸೋಂ ಅದ್ಯಾಚಿನ್ನೋಚಿದಪೋ ನದೀನಾಂ ಅಂತ ಮಂತ್ರ. ಈ ಮಂತ್ರದ ಅರ್ಥವನ್ನು ಮಾತ್ರ ನಾನು ಈಗ ಹೇಳೋದಿಲ್ಲ. ಇದು ಮುಂದೆ ಸ್ವಯಂಭೂಹು, ಶಂಭು ಇತ್ಯಾದಿ ಶಬ್ದಗಳಿಗೆ ಸಂಬಂಧಪಟ್ಟಂತೆ ತತ್ವಸಾರ ವ್ಯಾಖ್ಯಾನವನ್ನು ನೋಡುವಾಗ ಮತ್ತು ನನ್ನ ವ್ಯಾಖ್ಯಾನವನ್ನು ನೋಡುವಾಗ ನಮ್ಮ ಗಮನಕ್ಕೆ ಬರ್ತದೆ. ಆದ್ದರಿಂದ ಈಗ ನಾನು ಈಶ್ವರ ಶಬ್ದಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಯಾವುದು ಅಂತ ಅನ್ನೋದನ್ನು ಹೇಳಿದ್ದೇನೆ. ಭಗವಂತರಾಯರ ದೃಷ್ಟಿಯಲ್ಲಿ ತೋಭೂತ್ ಪತಿಂಬೋ ಜ್ಞಾನಾಂ ಹೀಗೆ ಪ್ರಾರಂಭಿಸಿ ತದಪೋ ನದೀನಾಂ ಅನ್ನುವರೆಗೆ ಆ ಮಂತ್ರ 37ನೇ ಮಂತ್ರ. ಅದು ಈ ಈಶ್ವರ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟದ್ದು. ಇದು ಮಂತ್ರ. ಅದರಲ್ಲಿ ಈಶ್ವರ ಅಂತಂದ್ರೆ ವಾಯುವಿಗಿಂತಲೂ ಶ್ರೇಷ್ಠ. ಮತ್ತೆ ನದಿ ಮೊದಲಾದವುಗಳ ನೀರಿನ ಸ್ಥಾನವನ್ನ, ಆ ಎಲ್ಲ ನೀರಿನ ಅಭಿಮಾನಿಗಳಾದಂತಹ ದೇವತೆಗಳ ಸ್ಥಾನವನ್ನು ಈತ ನಿಯಂತ್ರಿಸ್ತಾನೆ. ಯಾಕೆಂದ್ರೆ ಆ ಮಂತ್ರದಲ್ಲಿ
ತದಪೋ ನದೀನಾಂ ಅಂತ ಬಂದಿದೆ, ನದಿಯ ನೀರು ಅಂತ ಹೀಗೆ ಬಂದಿದೆ. ಇದೆಲ್ಲ ಅಲ್ಲಿ ಬಂದಿರುವುದರಿಂದ ಆ ಎಲ್ಲ ಜಲಾಭಿಮಾನಿ ದೇವತೆಗಳು, ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ, ಕೇವಲ ವರುಣ, ಗಂಗೆ ಮೊದಲಾದವರು ಮಾತ್ರ ಅಲ್ಲ. ಅದನ್ನು ನಾವು ಹಿಂದೆ ಗಮನಿಸಿದ್ದೇವೆ. ಆದ್ರಿಂದ ನದೀ ಜಲಾದೀನ, ನದಿ, ಸಮುದ್ರ ಇತ್ಯಾದಿಗಳ ಎಲ್ಲ ಜಲಾಶಯಗಳ ಅಭಿಮಾನಿಗಳಾದಂಥ ಗಂಗಾ ಮೊದಲಾದವರು, ವರುಣ ಮೊದಲಾದವರು ಮತ್ತೆ ಚತುರ್ಮುಖ ಮೊದಲಾದವರು ದೇವತೆಗಳೇನಿದ್ದಾರೆ ಅವರ ಸದ್ನ ಅಂದ್ರೆ ಅವರ ಸ್ಥಾನಗಳು, ಅವರ ಪದವಿಗಳು, ಅದನ್ನೆಲ್ಲವನ್ನೂ ನಿಯಂತ್ರಿಸುವಂಥವನು ಇವನೇ ಆಗಿದ್ದಾನೆ. ಅವರೆಲ್ಲರಿಗೂ ಆ ಪದವಿಯನ್ನು ಕೊಟ್ಟವನು ಇವನೇ ಆಗಿದ್ದಾನೆ ಅಂತ ಭಗವಂತರಾಯರ ದೃಷ್ಟಿಯಲ್ಲಿ ಆ ಈಶ್ವರ ಅನ್ನೋ ಶಬ್ದಕ್ಕೆ ಅರ್ಥ ಆಗ್ತದೆ. ಚಿದಪೋ ನದೀನಾಂ ಅಂತ ಆ ಮಂತ್ರದಲ್ಲಿ, ಈಶ್ವರ ಅನ್ನೋ ಶಬ್ದದ ವ್ಯಾಖ್ಯಾನ ರೂಪವಾದ ಮಂತ್ರದಲ್ಲಿ ಅದು ಬಂದಿರುವುದರಿಂದ ಆ ಈಶ್ವರ ಅನ್ನೋ ಶಬ್ದಕ್ಕೂ ಆ ಮಂತ್ರಕ್ಕೂ ಸಂಬಂಧ ನಮಗೆ ಕಾಣಿಸ್ತದೆ. ಈ ಚಿದಪೋ ನದೀನಾಂ ಅನ್ನುವುದು ತತ್ವಸಾರ ವ್ಯಾಖ್ಯಾನದಲ್ಲಿ, ರಘುನಾಥ ತೀರ್ಥರ ತತ್ವಸಾರ ವ್ಯಾಖ್ಯಾನದಲ್ಲಿ ಶಂಭು ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಮುಂದೆ ಹೋಗ್ತದೆ. ಆದ್ದರಿಂದ ಅದರ ಹೆಚ್ಚು ವಿವರಗಳನ್ನು ಮುಂದೆ ನೋಡ್ತೇವೆ. ಅಂತೂ ಭಗವಂತರಾಯರ ದೃಷ್ಟಿಯಲ್ಲಿ ಈ ಈಶ್ವರ ಅನ್ನೋ ನಾಮದ ವ್ಯಾಖ್ಯಾನ ರೂಪವಾದ ಮಂತ್ರ, ಅದರ ಒಂದು ಸರಳವಾದಂತಹ ಅರ್ಥ ಅದನ್ನು ನೋಡಿದ್ದೇವೆ. ಅವನು ಆ ಭಗವಂತ ಎಲ್ಲ ದೇವತೆಗಳ ಪದವಿಗಳನ್ನು ನಿಯಂತ್ರಿಸ್ತಾನೆ, ತನ್ನ ಶಕ್ತಿಯ ಮೂಲಕ ಈ ಜಗತ್ತೆಲ್ಲವನ್ನು ಸೃಷ್ಟಿಸಿದ್ದಾನೆ. ಹೀಗೆ ಅವನು ಈಶ್ವರ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಭಗವಂತರಾಯರ ದೃಷ್ಟಿಯಲ್ಲಿ ಈಶ್ವರ ಅನ್ನೋ ಶಬ್ದಕ್ಕೆ ಏನು ವ್ಯಾಖ್ಯಾನ ಇದೆ ಅನ್ನುವುದರ ವಿವರವಾಗಿದೆ.